ಆಪರೇಷನ್ ಸಿಂಧೂರ ಹೆಸರು ಕೇಳಿದರೆ ಇಡೀ ವಿಶ್ವವೇ ಭಾರತವನ್ನು ತಿರುಗಿ ನೋಡುವಂತೆ ಮಾಡಿರ್ತಕ್ಕಂತಹ ನಮ್ಮ ಸೈನ್ಯ ಅದನ್ನು ಯಶಸ್ವಿ ಆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಸುಳ್ಯ ತಾಲೂಕಿನ ಹೆಮ್ಮೆಯ ಯೋಧ ಸುಜನ್ ಗುಡ್ಡೆಮನೆ. ಸುಜನ್ ಗುಡ್ಡೆಮನೆ ಅಂದರೆ ನಮ್ಮ ದೇಶದ ಹೆಮ್ಮೆಯ ಸೈನಿಕ. ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಗುಡ್ಡೆಮನೆ ವೆಂಕಪ್ಪಗೌಡ ಇವರ ಸುಪುತ್ರ ಶ್ರೀ ಸುಜನ್ ಗುಡ್ಡೆಮನೆ ಇವರ ಮನೆಯಲ್ಲಿದ್ದೇನೆ. ಇವರು 20 ವರ್ಷದಿಂದ ದೇಶದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ರಾತ್ರಿ ಹಗಲೆನ್ನದೆ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕೂಡ ತಮ್ಮ ದೇಶ ಸೇವೆಯನ್ನು ಮಾಡಿಕೊಂಡು ಬಂದಿರುವಂಥವರು. ಮೊನ್ನೆ ನಡೆದಿದ್ದಂತಹ ಯಾರು ಕೂಡ ನೆನೆಸದಂತಹ ಘಟನೆ ಪಹಲ್ಗಾಮ್ನಲ್ಲಿ ನಡೆದಿತ್ತು. ಅಲ್ಲಿ ಒಂದಷ್ಟು ನಮ್ಮ ದೇಶದ ಮಾತೆಯರ ಸಿಂಧೂರವನ್ನು ಅಳಿಸುವಂತಹ ಕಾರ್ಯ ಭಯೋತ್ಪಾದಕರಿಂದ ಆಗಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ದೇಶದ ಪ್ರಧಾನಿಯವರು ದೇಶದ ಸೈನ್ಯದ ಮೂಲಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದರು. ಇಡೀ ಜಗತ್ತೇ ನಿಬ್ಬೆರಗಾಗಿ ನೋಡುವ ಹಾಗೆ ಭಾರತ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿತು. ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ ಹೆಮ್ಮೆಯ ಒಬ್ಬ ಸೈನಿಕರ ಜೊತೆ ಮಾತಾಡುವುದು ಅತ್ಯಂತ ಸಂತೋಷದ ವಿಚಾರ. ಯಾಕೆಂದ್ರೆ ತಾವು ಆ ಕಷ್ಟದ ಸಂದರ್ಭದಲ್ಲಿ ಕೂಡ ನಮ್ಮೆಲ್ಲರ ರಕ್ಷಣೆ ಮಾಡಿ ಊರಿಗೆ ಬಂದಿದ್ದಾರೆ. ತನ್ನ ಹತ್ರ ಮಾತಾಡಲಿಕ್ಕೆ ಅವರು ಯಾರಿಗೂ ಸಿಗುವಂಥವರಲ್ಲ. ನನ್ನ ಬಾಲ್ಯದ ಗೆಳೆಯ, ಒಂದೇ ಬೆಂಚಲ್ಲಿ ಕೂತ್ಕೊಂಡು ನಾವು ಪಾಠವನ್ನು ಕೇಳಿದವರು. ದೇಶದ ಸೈನ್ಯಕ್ಕೆ ನಾನು ಕೂಡ ಸೇರ್ಬೇಕು ಅಂತಿರುವಂಥ ಆಸೆಯನ್ನು ಹೊಂದಿದ್ದೆ. ಆದರೆ ನನ್ನ ಪರ್ಸನಾಲಿಟಿ ಸೆಟ್ ಆಗಿರಲಿಲ್ಲ. ಇವರು ಸೈನ್ಯಕ್ಕೆ ಸೆಲೆಕ್ಷನ್ ಆಗಿ ಹೋಗಿದ್ರು. ಮುಂದೆ ಇದ್ದಾಗ ಈಗ ಕೂಡ ನಾವಿದ್ದೇವೆ. ಅತ್ಯುತ್ತಮ ಗೆಳೆಯ ನನ್ನ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೀವು ಸೈನ್ಯಕ್ಕೆ ಅಂದರೆ ನಿಮ್ಮನ್ನು ಸರ್ ಅಂತ ಹೇಳಬೇಕಾಗ್ತದೆ. ಯಾಕೆಂದರೆ ನಮ್ಮ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂತಹ ಸೈನಿಕ ನೀವು. ಅಂದರೆ ಇಡೀ ದೇಶ ಗೌರವ ಕೊಡುವಂಥದ್ದು ಮೊದಲಾಗಿ ರೈತರಿಗೆ ಮತ್ತೆ ಸೈನಿಕರಿಗೆ ಕೇಳುವಂಥ ಭಾವನೆ ನಂದು. ನೀವು ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದೀರಾ. ಏನು ಹೇಳ್ತೀರಾ ಅದರ ಬಗ್ಗೆ ನೀವು? ನಾನು ಮೊನ್ನೆ ಅಂದರೆ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆಗಿ ಅಂದರೆ ಏಪ್ರಿಲ್ 26-27 ಸ್ಟಾರ್ಟ್ ಆಗಿದೆ. ನಾನಿರೋದೀಗ ಅಂದರೆ ಗುಜರಾತಿನ ಒಂದು ಜಾಗದಲ್ಲಿ ಇದ್ದೇನೆ. ಅಂದರೆ ಬಾರ್ಡರ್ ಏರಿಯಾದಲ್ಲಿ. ಬಾರ್ಡರ್ ಏರಿಯಾ ಒಂದು ಕ್ಯಾಂಪ್ ಇದೆ. ಆ ಕ್ಯಾಂಪಲ್ಲಿ ನಾವಿರ್ತೇವೆ. ಕ್ಯಾಂಪ್ ಬಿಟ್ಟು ನಾವು ನಮ್ಮ ಏರಿಯಾ ಆಫ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ನಮ್ಮ ಕೆಲಸ ಏನಿದೆ ಅದಕ್ಕೆ ನಾವು ಹೋಗಲೇಬೇಕಾದ ಸಂದರ್ಭ. ಅಂದರೆ ಏಪ್ರಿಲ್ 27, 2025 ನಮ್ಮನ್ನು ಲಾಂಚ್ ಮಾಡಿದರು. ಹೋಗ್ಬೇಕಾಗಿ ನಾವು ಲಾಂಚ್ ಆಗಿತ್ತು. ಆಪರೇಷನ್ ಸಿಂಧೂರ ಶುರು ಆಗ್ತದೆ. ನೀವು ನಿಮ್ಮ ಏರಿಯಾದಲ್ಲಿ ಲಾಂಚ್ ಆಗಬೇಕು ಒಂದು ಆರ್ಡರ್ ಬಂತು. ಆ ಮುಖಾಂತರ ನಮಗೆ ಏನೇನು ಬೇಕು, ಆಡಮ್, ಆಮಿನೇಷನ್, ಗನ್ ಏನು ಬೇಕು, ನಮ್ಗೆ ಏನೇನು ಬೇಕು ಅದಕ್ಕೆ ಅದನ್ನು ನಿಬಾಟನೆ ಮಾಡಲಿಕ್ಕೆ ಏನೇನು ಬೇಕು ಅದನ್ನು ನಾವೆಲ್ಲ ತಯಾರು ಮಾಡಿದ್ವಿ. ಅಂದರೆ ಅದು 26ನೇ ತಾರೀಕು ನೈಟ್ ಆಗಿತ್ತು. ನಾವು 27 ಅಂದರೆ 27ನೇ ತಾರೀಕು ನಮ್ಮ ಫಸ್ಟ್ ಗಾಡಿ ಅಂದರೆ ಬೆಳಗ್ಗೆ ಅಂದರೆ ಒಂದು 3 ಗಂಟೆಗೆ ನಾವು ಮೂವ್ ಆಗಬೇಕು. 3 ಗಂಟೆ ಬೆಳಗ್ಗೆ ಜಾವ 3 ಗಂಟೆಗೆ ಮೂವ್ ಆದರೆ ನನಗೆ ಅಂದರೆ 90ರಿಂದ 96 ಕಿಲೋಮೀಟರ್ ಇದೆ ನಾವಿರುವ ಕ್ಯಾಂಪಿಂದ ಹೋಗ್ಲಿಕ್ಕೆ. ಅಷ್ಟು ದೂರ ಹೋಗ್ಬೇಕು ನಾವು. ಅಂದರೆ 3ರಿಂದ 3:30 ಗಂಟೆ ನಮ್ಮ ಗಾಡಿಯಲ್ಲಿ ನಾವು ಹೋಗಬೇಕು. ನಮ್ಮನ್ನೆಲ್ಲ ನಾಮಿನೇಟ್ ಮಾಡಿದ್ರು, ಯಾರ್ಯಾರು ಹೋಗೋದು, ಏನೇನು ತಗೊಂಡು ಹೋಗ್ಬೇಕೆಲ್ಲ ನಾಮಿನೇಟ್ ಮಾಡಿದರು. ಅದರಲ್ಲಿ ಸುಮಾರು ನಾವು 30ರಿಂದ 32 ಜನ ಇದ್ವಿ. 32 ಜನ ನೀವು ಭಾಗವಹಿಸಿ? 32 ಜನ ನಾವು ಹೋದ್ವಿ. ಫಸ್ಟ್ ಹೋಗಿ ಒಂದು 2 ದಿನ ಶಾಂತಿಯಲ್ಲಿತ್ತು. ಅಂದರೆ ನಾವು ಸೆಟ್ ಆಗಿದ್ವಿ. ಸೆಟ್ ಆದಮೇಲೆ ನಮಗೆ ಅಲ್ಲಿ ಇನ್ನು ನಮ್ಮ ಕೆಲಸ ಎಲ್ಲ ಸೆಟ್ಟಿಂಗ್ ಆಯಿತು. 2-3 ದಿನದಲ್ಲಿ ನಮ್ಮ ಸೆಟ್ ಆಯಿತು. ಇನ್ನೂ ಸ್ಟಾರ್ಟ್ ಆಗಬೇಕು ಅಂತ ಹೇಳಬೇಕಾದ್ರೆ ಅವರು ಕ್ಯಾಂಪ್ ನಮ್ಗೆ ಏನಿದೆ ಕಮಾಂಡರ್ ಇರ್ತಾರೆ ಮೇಲಿನವರು, ನಮ್ಮ ಮೇಲೆ ಏನೇನು ಇರ್ತಾರೆ, ಅವ್ರು ಹೇಳಿದರು ನೀವಲ್ಲಿ 1+10 ಇರಬೇಕು ಅಂತ. 1+10 ಅಂದರೆ ನಮಗೆ ಅದು ಒಂದು ಇದು ಅಂದರೆ ಒಂದು ಇದು ಯೂನಿಟ್ ಸಬ್ ಯೂನಿಟ್ ಥರ ಅಷ್ಟೇ ಇರಬೇಕು. ಬಾಕಿ ಎಲ್ಲ ಕೆಳಗಡೆ ಬನ್ನಿ. 1+10 ನೀವು ಏನೇ ಆದರೂ ನೀವು ಅದನ್ನು ಎದುರಿಸ್ಕೊಂಡು ಬರಬೇಕು ಅಂತ ನಮಗೆ ಒಂದು ಹುಕುಂ ಅಂದರೆ ಆದೇಶ ಕೊಟ್ಟರು, ಆರ್ಡರ್ ಕೊಟ್ಟರು. ಎಲ್ಲದಕ್ಕೂ ರೆಡಿಯಾಗಿರಬೇಕು. ನಮಗೆ ಏನೇನು ಬೇಕು ನಾವೆಲ್ಲ ಸೆಟ್ ಮಾಡಿದ್ವಿ. ನಮಗೆ ಯಾವ ಜಾಗದಲ್ಲಿ ಏನೇನು ಬರಬೇಕು ಅಂತ. ಹಾಗೆ ಆಮೇಲೆ ಬಾಕಿ ಉಳಿದವರು ಅಂದರೆ 21 ಜನ ವಾಪಸ್ಸು ಬಂದರು. ನಮ್ಮ ಹತ್ರ 2 ಗಾಡಿ ಇತ್ತು. ಎರಡೇ ಗಾಡಿ ಇದ್ದಿದ್ದು. ನಮ್ಮ ಗಾಡಿ 2 ಇತ್ತು. ನಾವು 11 ಜನ ಇದ್ವಿ ಟೋಟಲ್. ಮೈನ್ ಪ್ಲೇಸ್ ಅಲ್ಲಿ. ಈಗ ಆ ಸಂದರ್ಭದಲ್ಲಿ ನಿಮ್ಮ ಡ್ರೋನ್ಗಳನ್ನ ಅದು ಡ್ರೋನ್ ಬರೋ ವಿಷಯ ನಾನು ಹೇಳ್ತೀನಿ ಆಮೇಲೆ.
ಆಮೇಲೆ ನಮ್ಮ ಮುಂದ್ಗಡೆ ಇನ್ನೂ ಇದೆ, ಬೆಟಾಲಿಯನ್ಗಳು ಡಿಪ್ಲೈ ಆಗಿತ್ತು. ಬೆಟಾಲಿಯನ್ ಫುಲ್ ಬೇರೆ ಏನು ಇನ್ಫೆಂಟ್ರಿ ಬೆಟಾಲಿಯನ್ ಏನು ಮಾಡಬೇಕು ಅದು ಅವರ ತಯಾರಿಯಲ್ಲಿ ಇತ್ತು. ಅವರೆಲ್ಲ ಬಂಕರ್ಸ್ ರೆಡಿ ಮಾಡಿದ್ರು, ಬಂಕರ್ಸ್ ಅಲ್ಲಿ ಎಲ್ಲ ಗನ್ ಲೇಔಟ್ ಮಾಡಿದ್ರು, ಎಲ್ಲ ಆಯ್ತು, ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ನಮಗೂ ಅಷ್ಟೇ, ನಮಗೂ ಒಂದು ಏರಿಯಾ ಕೊಟ್ಟರು, ಸ್ವಲ್ಪ ಅಂದರೆ 11 ಜನಕ್ಕೆ ಎಷ್ಟು ಏರಿಯಾ ಅಂತ ಅವರು ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತದೆ, ಆ ಪ್ರಕಾರ ನಮ್ಗೆ ಕೊಟ್ಟರು. ಕೊಟ್ಟ ಮೇಲೆ ನಾವು ಏನು ಮಾಡಿದ್ವಿ, ನಾವಲ್ಲಿ ನಮ್ಮನ್ನು ನಾವೇ ಎಲ್ಲ ಊಟ ಮಾಡೋದು ಎಲ್ಲ ಮಾಡಿಕೊಂಡು ರೆಡಿ ಆಗಿದೆ. ಅದು ಆದ ತಕ್ಷಣ ಅಂದರೆ ಸುಮಾರು 30 ತಾರೀಕು ಒಂದು ತಾರೀಕು ಯಾವದಲ್ಲಿ ಸ್ಟಾರ್ಟ್ ಆಯ್ತಲ್ಲ ಆಪರೇಷನ್ ಸ್ಟಾರ್ಟ್ ಆಯಿತು. ಅದು ಮೇನ್ ಆಗಿ ಸ್ಟಾರ್ಟ್ ಆಗಿದ್ದು ಒಂದು ಜಮ್ಮು ಕಾಶ್ಮೀರದಲ್ಲಿ, ಆಮೇಲೆ ನೆಕ್ಸ್ಟ್ ಬರೋದು ಪಂಜಾಬ್, ರಾಜಸ್ಥಾನ್, ಹಂಗೆ ಗುಜರಾತ್ ಅಂದ್ರೆ ಲಾಸ್ಟ್ ಟೈಮ್ ನಮ್ಮ ಒಂದು ಏರಿಯಾ ಇದೆ ಗುಜರಾತ್ ಅಲ್ಲಿ ಟಿವಿಯಲ್ಲೆಲ್ಲ ಬಂದಿರ್ಬೋದು. ಆ ಗುಜರಾತ್ ನಮ್ಮ ಪ್ಲೇಸ್ ಹೆಸರು ಬಂದಿರ್ಬೋದು, ಅದು ನಾನು ಹೇಳೋದಿಲ್ಲ ಇದರಲ್ಲಿ ಈಗ. ಅದರಲ್ಲಿ ಬಂದಿದೆ ಅಂದ್ರೆ ಡ್ರೋನ್ ಅಟ್ಯಾಕ್ ಅಂತ ಬರ್ತದೆ. ನಿಮ್ಮ ಏರಿಯಾಗೆ ಡ್ರೋನ್ ಅಟ್ಯಾಕ್ ಆಗಿದೆ. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಹೊಡೆದು ಉರುಳಿಸಿತ್ತು. ಅದು 2 ಡ್ರೋನ್ ಇತ್ತಲ್ಲಿ, ಎರಡಕ್ಕೂ 2 ಹೊಡೆದು ಉರುಳಿಸಿತ್ತು. ಇಲ್ಲಾಂದ್ರೆ ಅದು ನಮ್ಮ ಏರಿಯಾ ಅಂದ್ರೆ ಅದು ಸುಮಾರು ಜಾಗ ಕವರ್ ಮಾಡ್ತದೆ. ಅಂದ್ರೆ ಅವ್ರು ಬಿಟ್ಟಿದ್ರೆ ನಮ್ಗೆ ಬರ್ತಿತ್ತು ಅದು. ಹಾಗಾಗಿ ನಾವು ಆ ಹೊಡೆದುರುಳಿಸೋ ಕಾರ್ಯದಲ್ಲಿ ನಮ್ಮ ಟೀಮ್ ಅಂದ್ರೆ ನಮ್ಮ ಮುಂದ್ಗಡೆ ಇರುವ ಟೀಮ್ ಅದನ್ನ ಹೊಡೆದುರುಳಿಸಿ ಎಲ್ಲ ನಿಕ್ಸ್ರಿಯಗೊಳಿಸಿ. ಈ ಕಾರಣಕ್ಕಾಗಿ ನಾವು ಭಾರಿ ಕಷ್ಟಪಟ್ಟಿದ್ದೀವಿ. ಅಂದ್ರೆ 18ರಿಂದ 20 ದಿನ ನಾನು ಕ್ಯಾಂಪ್ ಬಿಟ್ಟು ಹೋಗೋದ್ರೆ 26 ನೈಟ್ ಆರ್ಡರ್ ಬಂದಿದ್ದು, 27ಕ್ಕೆ ಕ್ಯಾಂಪ್ ಬಿಟ್ಟು ಹೋದ್ಮೇಲೆ ನಾನು ವಾಪಸ್ ಮೇ 16 ತಾರೀಕು ನೈಟು ವಾಪಸ್ ಕ್ಯಾಂಪ್ ಏನಿಲ್ಲ. ನಮಗೆ ನಾವು ತಗೊಂಡೋದವು ಅಕ್ಕಿ ಸಾರು ಮಾಡ್ಲಿಕ್ಕೆ ಎಷ್ಟು ಬೇಳೆ ಬೇಕು ಅಷ್ಟೇ. ಅದನ್ನೇ ನಾವು ಅಡ್ಜಸ್ಟ್ಮೆಂಟ್ ಮಾಡಿ 2 ಹೊತ್ತು 3 ಹೊತ್ತು ಅವು ಹೆಂಗ್ ಮಾಡ್ಕೊಂಡು ಊಟ ಮಾಡಿದ್ದೀವಿ. ಪ್ರಾಣ ಅಂದ್ರೆ ದೇಶಕ್ಕಾಗಿ ಒಂದು ಅಂತ ದೊಡ್ಡ ಸೇವೆಯನ್ನ ಮಾಡಿದ್ರು. ಯಾಕಂದ್ರೆ ಕೆಲವೊಂದು ಸಿಸ್ಟಮ್ಗಳು ಇರ್ತವೆ, ಕಂಪ್ಯೂಟರ್ ಸಿಸ್ಟಮ್ಗಳು. ಈಗೇನು ಮೊದಲಿನ ತರ ಏನು ಅದನ್ನ ನೋಡಿ ಕಣ್ಣಲ್ಲಿ ನೋಡಿ ಹಿಂಗೆ ಹೊಡೆಯೋದೇನಿಲ್ಲ. ಈಗೆಲ್ಲ ರ್ಯಾಡರ್ ಸಿಸ್ಟಮ್ಗಳು ಇರ್ತವೆ, ಅದರಲ್ಲಿ ಗೊತ್ತಾಗ್ತದೆ ಎಲ್ಲಿಂದ ಏನ್ ಬರ್ತದೆ, ನಾವು ಹೆಂಗೆ ಮಾಡಬೇಕು, ಅದಕ್ಕೆ ಎಷ್ಟು ರೇಂಜ್ ಅಲ್ಲಿ ಇರ್ತದೆ, ಎಷ್ಟು ದೂರದಲ್ಲಿದೆ, ಎಷ್ಟು ಸ್ಪೀಡ್ ಅಲ್ಲಿ ಬರ್ತದೆ. ಭಾರತದ ಸೈನ್ಯ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಆದ ಕಾರಣ ಇದೊಂದು ಸಾಧ್ಯವಾಯಿತು. ಸಣ್ಣ ವಿಷಯ, ಈಗ ಭಾರತಕ್ಕೆ ಇದೊಂದು ಸಣ್ಣ ವಿಷಯ. ಅದೊಂದು ಉಗ್ರರಿಗೆ ಎಲ್ಲ ಶತ್ರು ದೇಶಕ್ಕೆ ಅದು ಮೇನ್ ಪಾರ್ಟ್. ಭಾರತದ ಶಕ್ತಿ ಏನು ಅಂತ ಹೇಳುವಂತದ್ದು ಈಗ ಆಪರೇಷನ್ ಸಿಂಧೂರದಲ್ಲಿ ಗೊತ್ತಾಗಿದೆ. ಇದರಲ್ಲಿ ಭಾರಿ ಕಷ್ಟಪಡಬೇಕಾದ ವಿಷಯ ಬಂದಿದೆ. ಬೇಕಾದ್ರೆ ಏನೇನು ಮಾಡ್ತಿದೀವಿ ಆ ತರ ಆಕ್ಟಿವಿಟಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನೈಟ್ ಕೆಲಸಗಳು ನಮ್ದು ಏನಾಯ್ತು ರಾತ್ರಿ ದೇಶಕ್ಕಾಗಿ ಕೆಲಸಗಳು. ಅಂದ್ರೆ ಡೇ ಟೈಮ್ ಅಲ್ಲಿ ಈಗ ಸ್ಯಾಟಲೈಟ್ ಎಲ್ಲ ಇಂಪ್ರೂವ್ಮೆಂಟ್ ಅಲ್ಲಿ ಇದೆ. ಆದ ಕಾರಣ ನಮ್ಗೆ ಗೊತ್ತಾಗೋದಿಲ್ಲ ಹೇಗೆ ನಮ್ಮನ್ನು ಎಲ್ಲಿದ್ರು ಅಂದ್ರೆ ಏರ್ ಫೋಟೋಸ್ಗಳು ಕ್ಯಾಪ್ಚರ್ ಆಗ್ತದೆ ಅವರಿಗೆಲ್ಲ. ನಮ್ಮನ್ನು ಏನ್ ಮಾಡ್ಬೇಕಂತ, ನಮ್ಮ ಕ್ಯಾಂಪ್ ಎಲ್ಲಿದೆ, ನಾವೇನಿದ್ರು ಬಂಕರ್ ಅಲ್ಲೇ ಇರ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಅಂದ್ರೆ 18ರಿಂದ 20 ದಿವಸ ನಾವು ಬಂಕರ್ ಅಲ್ಲೇ ಇದ್ವಿ, ಹೊರಗಡೆ ಬರಕ್ಕಾಗಲ್ಲ. ಬರಬೇಕಾದ್ರೆ ನಾವು ನೈಟ್ 7ರಿಂದ 8 ಗಂಟೆ ಆಗ್ತದೆ. ಅಲ್ಲಿ ಲೇಟೆಸ್ಟ್ ಸೂರ್ಯಾಸ್ತ ಆಗೋದು 7:30, 7:45, 8 ಗಂಟೆ. ಆಮೇಲೆ ಕತ್ಲೆ ಆಗೋದು. ಆಮೇಲೆ ನಾವು ಹೊರಗಡೆ ಬಂದು ನಮಗೆ ಏನ್ ಬೇಕು ಅದು ಒಬ್ಬೊಬ್ಬ ಇಬ್ಬರಿಬ್ಬರು ಜೋಡಿಯಾಗಿ ಹೋಗಿ ಮಾಡುವಂತ ಕೆಲಸಗಳು. ಅಂದ್ರೆ ನಾವು ಎಲ್ಲ ಟ್ರೂಪ್ಸ್ ಹೋದ್ರೆ ಟ್ರೂಪ್ಸ್ ಮೇಲೆ ಬಿದ್ರೆ ಮತ್ತೆ ಟ್ರೂಪ್ಸ್ ಸತ್ಯನಾಶ ಆಗ್ತದೆ. ಆದ ಕಾರಣ ಏನಿದ್ರು ಒಬ್ಬ-ಇಬ್ರು ಹೋದಾಗ ಬಿದ್ರೆ ಒಬ್ಬ-ಇಬ್ರು ಅಷ್ಟೇ ಹೋಗೋದಲ್ಲ. ಆ ಕಾರಣಕ್ಕಾಗಿ ಈ ತರ ಸಿಚುವೇಶನ್. ನಿಮಗೆ ಸೈನ್ಯಕ್ಕೆ ಸೇರ್ಬೇಕು ಅಂತ ಹೇಳುವಂತ ಮನಸ್ಸು ಬಾಲ್ಯದಿಂದ ಇತ್ತಾ? ನನಗೆ ಸೈನ್ಯಕ್ಕೆ ಸೇರುವಂತ ಒಂದು ಮನಸ್ಸು ಬಾಲ್ಯದಿಂದಲೇ ಇತ್ತು. ಯಾಕಂದ್ರೆ ಕಾರ್ಗಿಲ್ ವಾರು ನಡಿಬೇಕಾದ್ರೆ ನಾವೆಲ್ಲ ಟಿವಿ ನೋಡ್ತಾ ಇದ್ವಿ. ಆ ಟೈಮಲ್ಲಿ ಟಿವಿಯಲ್ಲಿ ಒಂದು ಯುದ್ಧ ಮಾಡುವ ಒಂದು ಪರಿಸ್ಥಿತಿ, ಅಲ್ಲಿ ಒಂದು ಗನ್ ಆಪರೇಟ್ ಮಾಡುವ ಪರಿಸ್ಥಿತಿಯನ್ನು ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾನು ಕೂಡ ಒಂದು ಸೈನ್ಯಕ್ಕೆ ಸೇರ್ಬೇಕು ಅಂತ ಒಂದು ಮನಸ್ಥಿತಿ ನನಗೆ ಇತ್ತು. ದೇಶ ಸೇವೆ ಮಾಡಬೇಕು, ನಾನು ಒಂದು ಜಾಬ್ ಅನ್ನು ಮಾಡಿದ್ರೆ ನನಗೆ ಹೆಂಗೆ ಇರ್ಬೋದು ಅಂದ್ರೆ ಅದು ಬಂತು ನನ್ನ ಮನಸ್ಸಲ್ಲಿ. ನಾವು ತರಗತಿಯಲ್ಲಿ ಪೇಪರ್ ಅನ್ನ ಅಂದ್ರೆ ಅವಾಗ ವಿಜಯ ಕನ್ನಡಕ್ಕೆ 100 ರೂಪಾಯಿ ಇತ್ತು. ಹೌದು, ಶೇರ್ ಮಾಡಿಕೊಂಡು ಒಂದು ಕ್ಲಾಸ್ಗೆ ಪೇಪರ್ ತರಿಸಿಕೊಂಡು ಓದ್ತಿದ್ವಿ. ಅದರಲ್ಲೆಲ್ಲ ಕಾರ್ಗಿಲ್ನ ವಿಚಾರಗಳೆಲ್ಲ ಬಹಳಷ್ಟು ಓದಿದೆ. ಆ ಕಾರಣಕ್ಕಾಗಿ ನನಗೆ ಒಂದು 10th ಮುಗಿಬೇಕಾದ್ರೆ ಒಂದು ಮನಸ್ಸಿನಲ್ಲಿ ಈ ತರ ಒಂದು ಆಲೋಚನೆ ಬಂತು. ಬಂದ್ಮೇಲೆ ನಾನು ಏನ್ ಮಾಡಿದೆ, ಪ್ರಥಮ PUC ಇರ್ಬೇಕಾದ್ರೆ ನಾನೊಂದು ಮೊದಲ ಸೇನಾ ರ್ಯಾಲಿ ಅಂದ್ರೆ ನಾನೊಂದು ಸೇರ್ಬೇಕು ಅಂತೇಳಿ ನಾನೊಂದು ಇದೇ ನಮ್ಮ ಕರ್ನಾಟಕದ ಕುಮಟಾ ಕಾರವಾರದಲ್ಲಿ ಹೋಗಿದ್ದೆ. ಅದು ಕೆಲವೊಂದು ಕಾರಣಗಳಿಂದ ಒಂದು ರಿಜೆಕ್ಟ್ ಆಯಿತು.
ಆಮೇಲೆ ನಾನು ದ್ವಿತೀಯ BSc ಯನ್ನು ಮುಗಿಸಿ ಇನ್ನೇನೋ ರಿಸಲ್ಟ್ ಬರಬೇಕನ್ನೋ ಒಂದು ವಿಚಾರದಲ್ಲಿ ಇರಬೇಕಾದ್ರೆ ಇನ್ನೊಂದು ಸೇನಾರಲ್ಲಿ ಇಲ್ಲಿ ನಮ್ಮ ಹಾಸನ ಸ್ಟೇಡಿಯಂ ಅಲ್ಲಿ ಪೇಪರ್ ಅಲ್ಲಿ ಬೆಳಕಿಗೆ ಬಂತು. ಅದನ್ನು ನೋಡಿಕೊಂಡು ನನ್ನ ಒಬ್ಬ ಫ್ರೆಂಡ್ಗೆ ನಾನು ಹೇಳಿದೆ, ಹೀಗೆ ನಾವು ಈ ತರ ಒಂದು ಪೇಪರ್ ಅಲ್ಲಿ ಬಂದಿದೆ, ನಾವು ಹೋಗೋಣ. ಸರಿ, ನಾನು ಹಾಗಾದ್ರೆ ಮನೆಯಲ್ಲಿ ಹೇಳ್ತೇನೆ, ನೀನು ಹೇಳು ಅಂತ ಅವ ಹೇಳ. ಆ ಕಾರಣಕ್ಕಾಗಿ ನಾವಿಬ್ರು ಮನೆಯಲ್ಲಿ ಹೇಳಿದ್ವಿ, ಹೀಗೆ ಹೋಗ್ತಾ ಇದ್ದೀವಿ ಅಂತ. ಇಬ್ರು ಹೋದ್ವಿ. ಎಲ್ಲ ಫಸ್ಟ್ ಸ್ಟೆಪ್ ಪಾಸ್ ಆಯ್ತು, ಸೆಕೆಂಡ್ ಸ್ಟೆಪ್ ಪಾಸ್ ಆಯ್ತು, ಥರ್ಡ್ ಸ್ಟೆಪ್ ಪಾಸ್ ಆಯ್ತು. ಆಮೇಲೆ ಇನ್ನೇನೋ ರಿಟರ್ನ್ ಎಕ್ಸಾಮ್ ಬಂತು, ಬರೀಬೇಕು ಇತ್ತು ಬ್ಯಾಲೆನ್ಸ್. ಅದು ನಮ್ಮ ಮಂಗಳೂರಲ್ಲಿ ನಮ್ಮ ಸ್ಟೇಡಿಯಂ, ಮಂಗಳ ಸ್ಟೇಡಿಯಂದಲ್ಲಿ ಅದನ್ನು ಆಯೋಜಿಸಲಾಗಿತ್ತು. ಆ ದಿವಸ ಹೋದ್ವಿ, ಎಕ್ಸಾಮ್ ಅಟೆಂಡ್ ಮಾಡಿದ್ವಿ. ರಿಟರ್ನ್ ಎಕ್ಸಾಮ್ ಒಂದು 15-20 ದಿವಸಗಳ ನಂತರ ನಮಗೆ ರಿಸಲ್ಟ್ ಬಂತು. ಆಮೇಲೆ ಒಂದು ರಿಸಲ್ಟ್ ಬಂದ ತಕ್ಷಣ ಬರೋದಿಲ್ಲ, ನಮಗೆ ಕಾಲ್ ಲೆಟರ್ ಎಲ್ಲ ಬರೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ. ಆಮೇಲೆ ಒಂದು ದಿವಸ ಟೆಲಿಗ್ರಾಮ್ ಬಂತು, ಈ ತರ ಟೆಲಿಗ್ರಾಮ್ ಬಂತು. ಇದೇ ನಮ್ಮ ನಡುಗಲ್ಲಿಂದ ಟೆಲಿಗ್ರಾಮ್ ಪೋಸ್ಟ್ ಮ್ಯಾನ್ ಅಂಚೆ ಹಣ ತಗೊಂಡು ಉಮೇಶ್ ಅಣ್ಣ ಅವ್ರು ಬಂದು ಕೊಟ್ರು ಕೈಯಲ್ಲಿ. ಕೊಟ್ರೆ ಅದನ್ನು ಟೆಲಿಗ್ರಾಮ್ ಆಗಿರ್ತದೆ, ನಮ್ಗೇನೋ ಅರ್ಥ ಆಗುದಿಲ್ಲ, ಅದೆಲ್ಲ ಡಾಕ್ಟರ್ ರೈಟಿಂಗ್ ಅಲ್ಲಿ ಇರ್ತದೆ. ಡಾಕ್ಟರ್ ರೈಟಿಂಗ್ ಅರ್ಥ ಆಗ್ಲಿಲ್ಲ. ನಾವು ಅದನ್ನು ಪ್ಲೀಸ್ ಕಾಂಟ್ಯಾಕ್ಟ್ ಏನೋ ಒಂದು ಜಾಗ, ಅಂದ್ರೆ ನಮ್ಮ ಕುಮ್ಮಟದಲ್ಲಿ ಒಂದು BRO ಅಂತ ಇದೆ, ಬ್ರಾಂಚ್ ರಿಕ್ರೂಟಿಂಗ್ ಆಫೀಸ್ ಅಂತ. ಅಲ್ಲಿ ಹೋಗಿ ತೋರಿಸಿದಾಗ ಅವರು ಅದನ್ನು ನೋಡ್ಬಿಟ್ಟು, ಹೌದು ನಿಮ್ದು ಜಾಯ್ನಿಂಗ್ ಲೆಟರ್ ಇದು ಬರ್ತದೆ, ನೀವು ಹೋಗಿ ಜಾಯ್ನಿಂಗ್ ಲೆಟರ್ ಬಂದ್ಮೇಲೆ ಅದೇನು ದಾಖಲೆ ಪತ್ರ ಮಾಡಿಕೊಂಡು ಅದು ಬನ್ನಿ ಅಂತ ಹೇಳಿದ್ರು. ಹಾಗೆ ಅದೇ ಪ್ರಕಾರ ಜಾಯ್ನಿಂಗ್ ಲೆಟರ್ ಮಾಡ್ಕೊಂಡು ನಾವು ದಾಖಲೆ ಪತ್ರಗಳನ್ನ ಮಾಡ್ಕೊಂಡು ನಾವು ಸೈನ್ಯಕ್ಕೆ ಜಾಯ್ನ್ ಆದ್ವಿ. ಹೇಗೆ ಖುಷಿ ಆಯ್ತು ನಿಮಗೆ? ನಮಗೆ ಮನಸ್ಸಿನಲ್ಲಿ ತುಂಬಾ ಖುಷಿ. ಆದ್ರೆ ನಾವು ಊರ್ ಬಿಟ್ಟು ಹೋಗ್ತಿದೀವಲ್ಲ ಹೊರಗಡೆ ಅಂತ ಹೇಳುವಂತ ಒಂದು ಒಳಗಿಂದ ಒಂದು ಬೇಜಾರು, ಮನೆ ಎಲ್ಲ ಬಿಟ್ಟು ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ಬೇಕು, ಅದು ಬೇರೆ ಸ್ಟೇಟಿಗೆ ಹೋಗ್ಬೇಕು ಅಂತೇಳಿ. ಹಾಗೆ ನಾನು ನನ್ನ ಫ್ರೆಂಡ್ ಇಬ್ರು ಅದೇ ಹೋಗಿ ಅವನು ಒಂದು ಬೇರೆ ಸ್ಟೇಟಿಗೆ ಹೋದ, ಲಕ್ನೋ ಟ್ರೈನಿಂಗ್ ಸೆಂಟರ್ಗೆ ಹೋದ, ನಾನು ಊಟಿ ಟ್ರೈನಿಂಗ್ ಸೆಂಟರ್ಗೆ ಹೋದೆ. ಹಾಗೆ ಊಟಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿ 1-1.5 ವರ್ಷಗಳ ಕಾಲ ನಮಗೆ ಟ್ರೈನಿಂಗ್ ಇರ್ತದೆ. ಅದರಲ್ಲಿ ಟ್ರೈನಿಂಗ್ ಅಲ್ಲಿ ಸುಮಾರು ಬೇಕಾದಷ್ಟು ಕಷ್ಟಗಳು ಇರ್ತದೆ, ಅದನ್ನೆಲ್ಲ ಹಂಚ್ಕೊಳ್ಳಿಕ್ಕೆ ಆಗುದಿಲ್ಲ ಈ ಸಂದರ್ಭದಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಫಸ್ಟ್ ಪೋಸ್ಟಿಂಗ್ ನಾನು ಚೆನ್ನೈಗೆ ಹೋದೆ. ಚೆನ್ನೈಯಲ್ಲಿ ನನ್ನ ಒಂದು 2.5 ವರ್ಷಗಳ ಕಾಲ ಮುಗಿಸ್ಕೊಂಡು ನೆಕ್ಸ್ಟ್ ಸಿಯಾಚಿನ್ ಗ್ಲೇಷಿಯರ್ ಹೋದೆ. ಅಲ್ಲಿ 2 ವರ್ಷಗಳ ಕಾಲ ನನ್ನ ಸರ್ವಿಸ್ ಮುಗಿಸಿದೆ. ನಂತರ ಗುಜರಾತ್ನ ಜಾಮ್ನಗರಕ್ಕೆ ಪೋಸ್ಟಿಂಗ್ ಬಂದೆ, ಅಲ್ಲೇ ಮುಗಿಸಿದೆ. ಆಮೇಲೆ ನಾನು ವಾಪಸ್ ಜಮ್ಮು ಕಾಶ್ಮೀರಕ್ಕೆ ಪೋಸ್ಟಿಂಗ್ ಬಂದೆ. ಜಮ್ಮು ಕಾಶ್ಮೀರದ ಒಂದು ರಜೌರಿ ಸೆಕ್ಟರ್ ಅಂತ ಅಲ್ಲಿ ಹೋದೆ. ಅಲ್ಲಿ ನನ್ನ ಸೇವೆಯನ್ನು ಸಲ್ಲಿಸಿದೆ. ಮತ್ತೆ ಬಂದೆ ನಾನು. ಮತ್ತೆ ಬಂದಾಗ ನನಗೆ ವಾಪಸ್ಸು ಇದು ರಾಜಸ್ಥಾನ್ಗೆ ಪೋಸ್ಟಿಂಗ್ ಆಯಿತು. ರಾಜಸ್ಥಾನ್ ನಂತರ ಮಿಜೋರಾಂ, ಇದು ಅರುಣಾಚಲ್, ಮಣಿಪುರ, ನಾಗಾಲ್ಯಾಂಡ್, ಇಲ್ಲೆಲ್ಲ ಸೈನ್ಯದ ಒಂದು ಸೇವೆಯನ್ನು ಸಲ್ಲಿಸಿದ್ದೇನೆ. ಕೊನೆಗೆ ನಾನು ವಾಪಸ್ಸು ಮೇಘಾಲಯಕ್ಕೆ ಬಂದೆ. ಮತ್ತೆ ವಾಪಸ್ ಮೇಘಾಲಯಕ್ಕೆ ಪೋಸ್ಟಿಂಗ್ ಆಯಿತು. ಮೇಘಾಲಯದಲ್ಲಿ ಇರಬೇಕಾದ್ರೆ ನನ್ನ ಒಂದು 18 ವರ್ಷ 19 ವರ್ಷ ಮುಗಿದಿದೆ. ಈಗ ನಾನು ಲೇಟೆಸ್ಟ್ ಆಗಿ ಈಗ 20ನೇ ವರ್ಷ ಒಂದು ಸರ್ವಿಸ್ ಸೇವೆ ನಡೀತಿದೆ. ಅದು ಗುಜರಾತ್ನಲ್ಲಿ ಇದೆ. ನಾನು ಒಳ್ಳೆಯ ಅವಕಾಶ ನಿಮಗೆ ಗುಜರಾತ್ನಲ್ಲಿ ಇದೆ. ಅದೇ ಸಂದರ್ಭದಲ್ಲಿ ನನಗೆ ಒಂದು ಆಪರೇಷನ್ ಸಿಂಧೂರ್ ಲಾಂಚ್ ಆಗಿತ್ತಲ್ಲ, ಅದನ್ನೊಂದು ಅಟೆಂಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ನಾನು ಒಂದು 18ರಿಂದ 20 ದಿವಸಗಳ ಕಾಲ ಈ ಆಪರೇಷನ್ ಸಿಂಧೂರಲ್ಲಿ ಭಾಗಿಯಾಗಿದ್ದೇನೆ. ಅದರಲ್ಲಿ ಅನುಭವಗಳು ತುಂಬಾ ಉಂಟು, ಅದನ್ನೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಖಂಡಿತ ದೇಶಕ್ಕಾಗಿ ಹೋರಾಟವನ್ನು ಮಾಡುವಾಗ ಕಷ್ಟಗಳು ಇದ್ದದೆ. ಬಟ್ ನಿಮ್ಮೆಲ್ಲರ ಕಷ್ಟ ಈಗಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ಒಬ್ಬ ಸೈನಿಕ ತನ್ನ ಮನೆಯನ್ನ, ಮಕ್ಕಳನ್ನ, ಎಲ್ಲರನ್ನ ಬಿಟ್ಟು, ತನ್ನ ಸಂಸಾರವನ್ನೇ ಬಿಟ್ಟು ಸೈನ್ಯಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಸೈನ್ಯದ ಬಗ್ಗೆ ತುಂಬಾ ಗೌರವವನ್ನು ಇಟ್ಕೊಳ್ಬೇಕಾಗ್ತದೆ. ಇಡೀ ದೇಶವೇ ಸೈನಿಕರಿಗೆ ಗೌರವವನ್ನು ಕೊಡುವ ದಿನಗಳು ಬರಬೇಕು ಅಂತ ಹೇಳುವಂತ ವಿಚಾರವನ್ನು ನಾನು ಹೇಳ್ತೇನೆ. ಹಾಗೆ ನೀವು ಇದುವರೆಗೆ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ, ತುಂಬಾ ಸಂತೋಷ. ಯಾಕೆಂತ ಹೇಳಿದ್ರೆ, ಸೈನ್ಯದ ಸೇವೆ ಅಂತ ಹೇಳುವುದು ಎಲ್ಲವರಿಗೆ ಸಿಗುವುದಿಲ್ಲ. ನಿಮ್ಮ ಸೇವಾ ಅವಧಿ ಇನ್ನೂ ಮುಂದುವರಿತದೆ. ನೀವು ದೇಶಕ್ಕಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಸೇವೆಯನ್ನು ಸಲ್ಲಿಸಬೇಕು. ಭಗವಂತ ನಿಮಗೆ ಸದಾಕಾಲ ಆಯುರಾರೋಗ್ಯ, ಐಶ್ವರ್ಯ, ಸುಖ ಶಾಂತಿಗಳನ್ನು ನೀಡಲಿ ಅಂತೇಳಿ ನಾನು
ಎಲ್ಲ ದೇವರುಗಳಿಗೆ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಮುಂದೆ ನೀವು ಇನ್ನೊಂದು 2 ದಿವಸಗಳಲ್ಲಿ ಸೈನ್ಯಕ್ಕೆ ಜಾಯಿನ್ ಆಗ್ತೀರಾ. ಮತ್ತೊಮ್ಮೆ ಬರುವಾಗ ನಿಮ್ಮನ್ನು ಭೇಟಿಯಾಗುವ. ಯುವ ಸಮುದಾಯಕ್ಕೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ, ಯುವ ಸಮುದಾಯಕ್ಕೆ ಒಂದು ಪ್ರೇರಣೆ ಆಗಿದ್ದೀರಿ. ಧನ್ಯವಾದಗಳು. ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಸುಜನ್ ಅವರ ಧರ್ಮಪತ್ನಿ ದಿವ್ಯಾ ಸುಜನ್ ಗುಡ್ಡೆಮನೆಯವರು ನಮ್ಮಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಒಬ್ಬ ಸೈನಿಕರ ಪತ್ನಿಯಾಗಿ ದೇಶ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ಮಹಾನ್ ವ್ಯಕ್ತಿಯ ಬಗ್ಗೆ, ಅವರ ಧರ್ಮಪತ್ನಿ ನೀವು, ಸೈನ್ಯದಲ್ಲಿರುವ ನಮ್ಮ ಪತ್ನಿಯ ಬಗ್ಗೆ ಏನು ಹೇಳ್ತೀರಾ ನೀವು? ನನಗೆ ಮೊದಲಿಂದಲೇ ಭಾರತೀಯ ಸೈನ್ಯ ಅಂತ ಹೇಳುವಂಥದ್ದು ಒಂದು ದೊಡ್ಡ ಅಭಿಮಾನ ನನಗೆ. ನಾನು ಮದುವೆ ಆಗಲಿಕ್ಕೆ ಮುಂದೆ ಅಂದರೆ ನನ್ನ ಸಹೋದರ, ನನ್ನ ರಂಜಿತ್ ಅಂತ, ಪ್ರಥಮ ಬಾರಿಗೆ ಅವನು ಸೈನ್ಯಕ್ಕೆ ಆಯ್ಕೆಯಾದಾಗ ನಾವಿಬ್ರು, ನಾನು ಮತ್ತೆ ತಮ್ಮ ಇಬ್ರು ಇರೋದು, ಅವನು ಈ ಸೈನ್ಯಕ್ಕೆ ಆಯ್ಕೆಯಾದಾಗ ಬಹಳ ಖುಷಿ ಪಟ್ಟಿದ್ವಿ ನಾವು. ನಮ್ಮ ತಂದೆ ತಾಯಿಗಳ ಕನಸಾಗಿತ್ತು ನನ್ನ ಆರ್ಮಿಗೆ. ಅವನಿಗೆ ಸಹ ಬಹಳ ಇಂಟ್ರೆಸ್ಟ್ ಇತ್ತು ಆರ್ಮಿಗೆ ಸೇರ್ಬೇಕು ಅಂತ. ಬೇರೆ ಬೇರೆ ಕಡೆಗೆಲ್ಲ ಭಾಗವಹಿಸ್ತಾ ಇದ್ದ. ಅಂದ್ರೆ ತುಂಬಾ ಬಡತನದಿಂದ ಬೆಳೆದು ಬಂದಂಥವ್ರು ನಾವು. ಕಷ್ಟಪಟ್ಟು ಓದಿ ಏನಾದ್ರೂ ಒಂದು ಉದ್ಯೋಗಕ್ಕೆ ಸೇರ್ಬೇಕು ಅಂತ ಹೇಳುವಂತ ಒಂದು ಹಠ ಇತ್ತು, ಛಲ ಇತ್ತು. ಹಾಗಾಗಿ ಅದರಿಂದ ಅವನು ಸೈನ್ಯಕ್ಕೆ ಆಯ್ಕೆ ಆದ ನಂತರ ನಮ್ಮಲ್ಲಿ ನಾವು ಸ್ವಲ್ಪ ಆರ್ಥಿಕವಾಗಿ ಮುಂದೆ ಬಂದ್ವಿ. ಮತ್ತೆ ದೇಶದ ಬಗ್ಗೆ ಒಂದು ಅಭಿಮಾನ ಇದ್ದಿದ್ರಿಂದ ನನ್ನ ಅಪ್ಪ ಅಮ್ಮನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಮಗ ಆರ್ಮಿಯಲ್ಲಿದ್ದ, ಹಾಗೆ ಮಗಳಿಗೂ ಕೂಡ ಒಬ್ಬ ಸೈನಿಕನೇ ಸಿಕ್ಕಿದ್ರೆ. ಯಾಕಂದ್ರೆ ನನ್ಗೆ 2 ಮಕ್ಕಳು, ನನ್ನ 2 ಕಣ್ಣುಗಳಿದ್ದಾಗೆ. ಒಬ್ಬನಿಗೆ ಇನ್ನೊಬ್ಬರಿಗೆ ಭೇದ ಭಾವ ಮಾಡ್ಲಿಕ್ಕೆ ಆಗ್ಬಾರ್ದು. ಆ ದೃಷ್ಟಿಯಿಂದ ಇಬ್ಬರಿಗೂ ಕೂಡ ಒಂದೇ ರೀತಿಯ ಹಂಬಲ ಇತ್ತು. ನನಗೂ ಕೂಡ ಅದು ಒಂದು ಗೌರವ. ನಾನು ತುಂಬಾ ಇಷ್ಟಪಡುವ ವೃತ್ತಿ ಅಂತ ಹೇಳಿದ್ರೆ ಶಿಕ್ಷಕ ವೃತ್ತಿ. ನನ್ಗೆ ಬರುವಂತ ಆತರ ಒಂದು ರೆಸ್ಪೆಕ್ಟ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ಬಯಸ್ತಾ ಇದ್ದೆ. ಇಲ್ಲದಿದ್ರೆ ಈ ತರದ ಒಂದು ಪತ್ನಿ ಆಗ್ಬೇಕು ಅಂತ ಹೇಳಿದೆ. ಆ ದೃಷ್ಟಿಯಲ್ಲಿ ನನಗೆ ಬಂದಂತ ಈ ಪ್ರಪೋಸಲ್ ನಾನು ಯಾವುದೇ ಅವರ ಬ್ಯಾಕ್ ಗ್ರೌಂಡ್ ಆಗಲಿ ಫ್ಯಾಮಿಲಿ ಇದನ್ನು ಯಾವ್ದು ನೋಡಿಲ್ಲ. ನಾನು ನೋಡಿದ್ದು ಒಂದೇ, ಒಬ್ಬ ಸೈನಿಕ ಅಂತ ಅಷ್ಟೇ. ಅದು ನಾನು ಅವರು ತಂದೆ ತಾಯಿಗಳನ್ನು ಆಯ್ಕೆ ಮಾಡಿದ್ದನ್ನು ಕೂಡ ನಾನು ಒಪ್ಪಿಕೊಂಡು ಬಹಳ ಸಂತೋಷದಿಂದ ಅದನ್ನು ಒಪ್ಪಿಕೊಂಡಿದ್ದೇನೆ ಆ ಸಂದರ್ಭದಲ್ಲಿ. ಹಾಗಾಗಿ ಅದು ಇವತ್ತೆಲ್ಲ ಯಾವತ್ತಿಗೂ ಕೂಡ ಭಾರತೀಯ ಸೈನ್ಯದಲ್ಲಿ ಸೇವೆ ಮಾಡುವಂತ ಎಲ್ಲಾ ಸಹೋದರರ ಬಗ್ಗೆ ನನಗೆ ಒಂದು ಗೌರವ ಇದೆ. ಯಾಕಂದ್ರೆ ನಾನು ನನ್ನ ತಮ್ಮನ ಮೂಲಕ ಅವರಿಗೆ ಅದರಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ, ಅವರು ಎಷ್ಟು ಕಷ್ಟಗಳನ್ನ ತರಬೇತಿ ಸಂದರ್ಭದಲ್ಲಿ ಎದುರಿಸ್ತಾರೆ ಅನ್ನೋದನ್ನ ನಾನು ನನ್ನ ಜೀವನದಲ್ಲಿ ನೋಡಿದ್ದೇನೆ ನಾನು. ಹಾಗಾಗಿ ಅದು ಒಂದು ಗೌರವವಾದಂತಹ ಒಂದು ಸೈನಿಕರ ಪತ್ನಿ ಅಂತ ಹೇಳಿದ್ರೆ ಒಬ್ರು ಸೈನಿಕರಾಗಿ ಇರಬೇಕು ಅಂತ ಹೇಳುವಂಥದ್ದು ಖಂಡಿತ ಅದು ನಿಮ್ಮ ಧೈರ್ಯ. ಅಂದ್ರೆ ಅವರು ಸೈನ್ಯದಲ್ಲಿ ಹೋರಾಡ್ತಾ ಇದ್ದಾರೆ, ನಿಮ್ಮ ಮನಸ್ಥಿತಿ ಕೂಡ ಸೈನ್ಯದ ಅಂದ್ರೆ ಗೌರವದಲ್ಲಿದೆ. ಅಂದ್ರೆ ಸೈನ್ಯದಲ್ಲಿ ಹೋರಾಡ್ತಾರೆ ಅಂದ್ರೆ ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಗೌರವ ಇದೆ. ಎಲ್ಲ ಸೈನಿಕರ ಪತ್ನಿ ಅಂದ್ರೆ ಎಲ್ಲ ಸೈನಿಕರ ಧರ್ಮ ಪತ್ನಿಯರ ಆ ಮನಸ್ಥಿತಿ ಹೀಗೆ ಇರ್ತದೆ. ಯಾಕೆಂತ ಹೇಳಿದ್ರೆ ಸೈನಿಕರ ಅಂತ ಹೇಳುವಂತ ಮತ್ತು ಕೆಲವೊಂದು ಕಡೆ ಕೇಳಿದ್ದೇನೆ ನಾನು, ಸೈನಿಕರಾದ್ರೆ ಅವರು ಅಲ್ಲೆಲ್ಲ ಬಾರ್ಡರ್ ಇರ್ತಾರೆ, ಅಂದ್ರೆ ಅಷ್ಟು ಧೈರ್ಯ ಅಲ್ಲ, ಅಂದ್ರೆ ಇವತ್ತು ನಾಳೆ ಅವರ ದಿನಗಳು ಎಷ್ಟು ಅಂತ ಹೇಳಿಕ್ಕೆ ಆಗುದಿಲ್ಲ ಅಂತದನ್ನ ಹೇಳಿ ಒಂದೊಂದಷ್ಟು ಜನಗಳು ಸೈನಿಕರ ಮಡದಿ ಆಗಲಿಕ್ಕೆ ನಡೀಲ್ಲದವರನ್ನ ಮನಸ್ಥಿತಿಯರನ್ನ ನೋಡಿದ್ದೇನೆ. ಆದ ಕಾರಣ ನೀವೊಂದು ಸೈನಿಕರಾಗಿ ನೀವು ಕೈ ಹಿಡಿದಿದ್ದೀರಾ. ತುಂಬಾ ಸಂತೋಷ, ನನಗೂ ಕೂಡ ಖುಷಿ ಆಯ್ತು. ಅಂದ್ರೆ ನನ್ನ ಬಾಲ್ಯದ ಗೆಳೆಯನ ಧರ್ಮಪತ್ನಿಯಾಗಿ ನೀವು ವಿವಿಧ ಸಂಘ ಸಂಸ್ಥೆಯಲ್ಲಿ ಕರ್ತವ್ಯನ ಮಾಡ್ತಾ ಇದ್ದೀರಿ. ಸ್ವಚ್ಛತೆ ಬಗ್ಗೆ ತುಂಬಾ ಕಾಳಜಿಯನ್ನು ಇಡ್ತಾ ಅಮರ ಸಂಜೀವಿನಿಯ ಒಂದು ಒಕ್ಕೂಟದ ಒಂದು ಪ್ರಮುಖವಾಗಿ ಅದರ ಚುಕ್ಕಾಣಿಯನ್ನ ಹಿಡಿದು ಒಂದು ಮಾದರಿ ಅಮರ ಸಂಜೀವಿನಿಯ ರಾಜ್ಯ ಮಟ್ಟದ ಅಮರ ಸಂಜೀವಿನಿ ಪುರಸ್ಕಾರ ಕೂಡ ಜಿಲ್ಲಾ ಮಟ್ಟದ ಅಮರ ಸಂಜೀವಿನಿ ಪುರಸ್ಕಾರ ಗುತ್ತಿಗಾರಿಗೆ ಬರುವಲ್ಲಿ ತಮ್ಮ ಪಾತ್ರ ಪ್ರಮುಖ ಆಗಿತ್ತು. ನೋಯ್ಡಾದಲ್ಲಿ ನಡೆದಿರ್ತಕ್ಕಂತಹ ಒಂದು ಅಡುಗೆ ತರಬೇತಿಗೆ ಕೂಡ ತಾವು ಭಾಗವಹಿಸಿದ್ದೀರಾ. ಖಂಡಿತವಾಗಿ ಸಂತೋಷ ಆಗ್ತದೆ. ಎಲ್ಲ ಸೈನಿಕರ ಧರ್ಮಪತ್ನಿಯರಿಗೆ ನಾನು ಮತ್ತೊಮ್ಮೆ ಗೌರವವನ್ನು ಸಲ್ಲಿಸ್ತಾ ನಿಮಗೆ ಒಬ್ಬ ಸ್ತ್ರೀಯ ಏಳಿಗೆಯಲ್ಲಿ ಒಬ್ಬ ಪುರುಷ ಪ್ರಧಾನ ಸ್ಥಾನವನ್ನು ವಹಿಸ್ತಾನೆ. ಹಾಗೆ ಒಬ್ಬ ಪುರುಷ ಇದಕ್ಕೆ ಹೋಗಿ ಒಬ್ಬ ಸ್ತ್ರೀ ಹಿಂದೆ ನಿಂತವರನ್ನ ಇದ್ ಮಾಡ್ತಾನೆ ಅಂತ ಹೇಳೋದು ಒಂದು ಮಾತಿದೆ, ಸಾರಥಿಯಾಗಿ. ಆ ದೃಷ್ಟಿಯಿಂದ ನೀವೇನೀಗ ಸಂಘ ಸಂಸ್ಥೆಗಳ ಬಗ್ಗೆ ಹೇಳಿದೀರಾ ಅಂತ ವಿಷಯಕ್ಕೆ ನಾನು ಹೇಳ್ತಾ ಇರೋದು. ಒಂದು ಮುಖ್ಯವಾಗಿ ನಾನು ಮದುವೆಯಾಗಿ ಬಂದ ನಂತರ ಒಂದು ಸ್ವಾಉದ್ಯಮವನ್ನು ಆರಂಭ ಮಾಡಬೇಕು ಅಂತ ಹೇಳುವಂತ ಯೋಚನೆ ಮಾಡಿದೆ. ಯಾಕೆ ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ, ನನ್ನ ಸ್ವಾವಲಂಬಿ ಬದುಕು ಅನ್ನೋದಕ್ಕಿಂತ ನನ್ನ ಯಜಮಾನರು ಆರ್ಮಿಯಲ್ಲಿ ಇರುವಾಗ ನಾನು ನನ್ನ ವೈಯಕ್ತಿಕ ಜೀವನವನ್ನ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಟ್ಕೊಳ್ಬೇಕು.
ಪಡ್ಬೇಕು. ಯಾಕಂದ್ರೆ ನಾನು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಯಾವುದೇ ಸಿಚುವೇಶನ್ ಬಂದಾಗ ಅದನ್ನು ಎದುರಿಸುವಂತ ಧೈರ್ಯ ನನಗಿರ್ಬೇಕು ಅಂತ ಹೇಳಿದ್ರೆ ನಾನು 4 ಜನರ ಜೊತೆ ಮಿಂಗಲ್ ಆಗಿದ್ದಾಗ ಆ ನೋವುಗಳನ್ನ ಮರೀಲಿಕ್ಕೋಸ್ಕರ ನಾನೊಂದು ಸ್ವ ಉದ್ಯಮವನ್ನ ಆರಂಭ ಮಾಡಿಕೊಂಡೆ. ಅದರಲ್ಲಿ ಯಶಸ್ವಿಯಾಗಿ ನಡೀತಾ ಇದ್ದೇನೆ ಕೂಡ. ಅದ್ರ ಜೊತೆಗೆ ನನಗೆ ಈ ಸಂಘ ಸಂಸ್ಥೆಗಳ ಪರಿಚಯವಾದ್ರಿಂದ ಅದರಲ್ಲಿ ಭಾಗವಹಿಸಿದಾಗ ನನಗೆ ಬೇರೆ ಬೇರೆ ಅವಕಾಶಗಳು ಬಂದಾಗ ಅದರಲ್ಲಿ ಭಾಗವಹಿಸಲಿಕ್ಕೆ, ಅದ್ರ ಜೊತೆಗೆ ಬೇರೆ ಬೇರೆ ಈ ಮುಖಾಂತರ ಏನಾಗ್ತದೆ, ನಾವು ಭಾಗವಹಿಸ್ತಾ ಹೋದಾಗ ನಮಗೆ ಇಲ್ಲಿನ ನೋವುಗಳು ಅದೆಲ್ಲವೂ ಕೂಡ ಮರೆತು ಹೋಗ್ತದೆ. ಅವರು ಒಂದು ವಿಶ್ರಾಂತಿ ಪಡಲಿಕ್ಕಾಗಿ ರಜೆಗಾಗಿ ಇಲ್ಲಿ ಬಂದಿರ್ತಾರೆ, ಅವರಿಗೂ ನಾವು ಒತ್ತಡ ಕೊಡುವಂಥದ್ದು ಅದು ಸರಿ ಅನಿಸುದಿಲ್ಲ. ಈಗ ಸಾಮಾನ್ಯವಾಗಿ ಸೈನಿಕರ ಬಗ್ಗೆ ಏನಿದೆ ಏನಂತ ಹೇಳಿದ್ರೆ ಅವರು ಜನಸಾಮಾನ್ಯರ ಜೊತೆ ಮಿಂಗಲ್ ಆಗೋದಿಲ್ಲ ಅನ್ನುವಂಥದ್ದು, ಮತ್ತೆ ಅವ್ರು ಯಾರ ಜೊತೆ ಸೇರುದಿಲ್ಲ, ಮಾತಾಡೋದಿಲ್ಲ, ಈ ತರ ಎಲ್ಲ ಇರ್ತದೆ. ಅದು ಯಾಕೆ ಇರ್ತದೆ ಅಂತ ಹೇಳೋದನ್ನ ನಾನು ಸ್ವತಃ ಗಮನಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಆ ಮಾತನ್ನ ನಾನು ಸಮಾಜಕ್ಕೆ ಇವತ್ತು ತಿಳಿಸ್ಬೇಕು. ಹೆಚ್ಚಿನ ವಿಷಯದಲ್ಲಿ ಕೂಡ ಅವರು ಕೆಲವೊಂದು ಇದರಲ್ಲಿ ಏನಾಗ್ತದೆ ಸಮಾಜದಲ್ಲಿ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಸೈನ್ಯಕ್ಕೆ ಸೇರುವಂತ ವಯಸ್ಸೇನಿರ್ತದೆ, ಇವರು ಅಗತ್ಯವಾಗಿ PUC ಮುಗಿಸಿ ಸೈನ್ಯದ ಇದಕ್ಕೆ ಜಾಯಿನ್ ಆಗಿರ್ತಾರೆ. ಆದ್ರೆ ಇವರ ಮೈಂಡ್ ಆ PUC ಲೆವೆಲ್ ಇದರಲ್ಲಿ ಇರ್ತದೆ. ನೆಕ್ಸ್ಟ್ ಅವ್ರ ಆ ಟ್ರೈನಿಂಗ್ಗೆ ತರಬೇತಿಗೆಲ್ಲ ಜಾಯಿನ್ ಆಗ್ತಾರೆ. ಆದ್ರೆ ಅವರ ಮೈಂಡ್ ಸೆಟ್ ಏನಾಗಿರ್ತದೆ ಅಂತ ಹೇಳಿದ್ರೆ ಚೈಲ್ಡಿಶ್ ಮೈಂಡ್, ಆ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಬಾಲ್ಯದ ಒಂದು ಇದ್ರಲ್ಲೇ ಇರ್ತಾರೆ. ನೆಕ್ಸ್ಟ್ ಆಮೇಲೆ ಅವರಲ್ಲಿ ತರಬೇತಿಯಲ್ಲಿ ಕಠಿಣವಾದ ತರಬೇತಿ, ಅವರಿಗೆ ಆ ಫ್ಯಾಮಿಲಿ ಸೆಂಟಿಮೆಂಟಲ್ ಆಗಿರ್ಬೋದು ಅಥವಾ ಜನರಲ್ ಆಗಿ ಲೋಕಲ್ ಆಗಿ ಮಿಂಗಲ್ ಅನ್ನುವಂಥದ್ದು ಇದೆಲ್ಲ ಕೂಡ ಇರುವುದಿಲ್ಲ, ಅಂದ್ರೆ ಆ ಟಚ್ಚೇ ಇರುವುದಿಲ್ಲ. ಇಲ್ಲಿಂದ ಸರ್ವಿಸ್ ಆಗಿ 15 ವರ್ಷ ತನಕ ಅವ್ರು ಅದೇ ಮೆಂಟಾಲಿಟಿಯಲ್ಲಿ ಇರ್ತಾರೆ. ಅವರು ಒಮ್ಮೆ ಅವರು ರಿಟೈರ್ ಆಗಿ ಬಂದು ಸಮಾಜದ ಎದುರು ನಿಂತಾಗ ಜನರ ಜೊತೆ ಮಿಂಗಲ್ ಆಗಲಿಕ್ಕೆ ಅವ್ರಿಗೆ ತುಂಬಾ ಸಮಯ ಬೇಕಾಗ್ತದೆ. ನಾನೊಂದು ಯಾಕಂತ ಹೇಳಿದ್ರೆ ಈ ವಿಷಯವನ್ನ ಅವರಾಗಿ ಅವ್ರು ಹೇಳಲಿಕ್ಕೆ ಆಗುದಿಲ್ಲ. ಹೆಚ್ಚಿನ ಸಮಯ ಜನರು ಅವರನ್ನ ಸ್ವಲ್ಪ ದೂಷಣೆ ಮಾಡುವಂಥದ್ದು ಈ ವಿಚಾರದಲ್ಲಿ. ಅವರಿಗೆ ಸಂಬಳ ಇದೆ, ಅದು ಸಂಬಳ ನಿಜವಾಗಿ ಅಲ್ಲ, ಸಂಬಳ ಅನ್ನುವಂಥದ್ದು ಇಲ್ಲ. ಕೆಲವರಿಗೆ ಅವರಿಗೆ ಡಬ್ಬಲ್ ಸಂಬಳ ಇರ್ತದೆ. ನಿಜವಾಗಿರುವಂಥದ್ದು ಅವ್ರು ಇರುವಂತ 15 ವರ್ಷದಲ್ಲಿ ನಾನು ಮದುವೆ ಆದ ನಂತರ ನಮ್ಗೆ ಇರುವಂತ ಎಲ್ಲಾ ಸುಖಗಳನ್ನು ನಾವು ಕಳ್ಕೊಂಡಿದ್ದೇವೆ. ಹೌದಲ್ಲ, ನಮ್ಮ ಸಂತೋಷಗಳನ್ನು ಹುಡ್ಕೊಂಡಿರೋದು ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಕೆಲಸ ಮಾಡ್ಕೊಂಡು ಈ ತರ ಇರುವಂತದನ್ನ ನಾವು ಹುಡ್ಕೊಂಡಿರೋದು ನಮ್ಮ ಸಂತೋಷ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಸೈನಿಕರ ಜೀವನದಲ್ಲಿ ಕಷ್ಟಗಳಿದೆ. ಅವರು ನೆಕ್ಸ್ಟ್ ರಿಟೈರ್ಡ್ ಆಗಿ ಸಮಾಜಕ್ಕೆ ಬಂದಾಗ ಅವ್ರನ್ನ ಒಂದು ಪ್ರೀತಿಯಿಂದ ಮಾತನಾಡಿಸುವ ಗುಣ ಇಲ್ಲ. ಯಾಕಂದ್ರೆ ಅವರು ರೆಸ್ಪೆಕ್ಟ್ ಅವರ ಡ್ಯೂಟಿ ಹಾಗೆ ಇರ್ತದೆ. ಯಾರು ಕೂಡ ಅಲ್ಲಿ ಅವರು ತಗ್ಗಿ ಬಗ್ಗೆ ನಡೆಯುವಂತ ಇದಿರುವುದಿಲ್ಲ. ನೀವೇ ಮಾತಾಡ್ಸ್ಬೇಕು ಅಂತ ಅವ್ರಾಗಿ ಮಾತಾಡಲ್ಲ, ನಿರಂತರ ಆ ತರದಲ್ಲಿ ಇರ್ತದೆ. ಹಾಗಾಗಿ ಮತ್ತೆ ನನಗೆ ಒಂದು ಬಹಳ ಖುಷಿ ಅಂತ ಹೇಳಿದ್ರೆ ನಾನು ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ನನ್ನನ್ನ ಪ್ರಶ್ನೆ ಮಾಡ್ಲಿಲ್ಲ ಇದುವರೆಗೆ. ನಾನು ಇವತ್ತು ಎಂತದೇ ಕೆಲಸ ಮಾಡಿದ್ದೀನಿ, ಯಾಕೆ ಹಾಗೆ ಮಾಡಿದ್ದೆ, ಏನ್ ಮಾಡಿದ್ದೆ ಅದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಸಪೋರ್ಟ್ ಇರ್ತದೆ. ಅದೊಂದು ಧೈರ್ಯ ಇದೆ ನನಗೆ. ಸೊ ಹಾಗಾಗಿ ನಾನು ಏನ್ ಇವತ್ತು ಇಂಥದಕ್ಕೆ ಬಂದಿದ್ದೆ ಅದಕ್ಕೆ ಒಂದು ನನ್ನ ತಂದೆ ತಾಯಿಗಳು, ನನ್ನ ಯಜಮಾನರು ಮತ್ತೆ ನನ್ನ ಅತ್ತೆ ಮಾವ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ಇದರಲ್ಲಿ. ಯಾಕಂದ್ರೆ ಇವ್ರು ಇಲ್ಲದ ಸಂದರ್ಭದಲ್ಲಿ ನಾನು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ನನ್ನ ಮನೆಯವರು, ನನ್ನ ಮೈದರಂದರು, ಅತ್ತೆ ಅವರು ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿ. ಯಾಕಂದ್ರೆ ಒಂದು ಫ್ಯಾಮಿಲಿ ಮೇಲೆ ಅದು ಸಪೋರ್ಟಿವ್ ಆಗಿದ್ರೆ ನಮಗೂ ಕೂಡ ಖುಷಿಯಾಗಿರ್ಲಿಕ್ಕಾಗ್ತದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಮೂಲಕ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಒಳ್ಳೆಯ ಒಂದು ಫ್ಯಾಮಿಲಿಗೆ ಬಂದಿದ್ದೀರಾ. ಗುಡ್ಡೆ ಮನೆ ಅಂತ ಹೇಳಿದ್ರೆ ಇವರ 2 ಸಹೋದರರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಮತ್ತೆ ಇವರ ತಂದೆ ತಾಯಿ ಕೂಡ ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಕುಟುಂಬದಲ್ಲಿ ನೀವು ಬಂದ ಕಾರಣ ನಿಮಗೆ ತುಂಬಾ ಸಂತೋಷ ಇದೆ. ಜೊತೆಗೆ ಶ್ರೀದುರ್ಗ ಕಂಪ್ಯೂಟರ್ ಅಂತ ಹೇಳುವಂತಹ ಸಂಸ್ಥೆಯನ್ನು ನಡೆಸ್ತಾ ಒಂದಷ್ಟು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಎಜುಕೇಶನ್ ಮಾಡ್ತಾ ಒಂದಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ನಿರಂತರವಾಗಿ ಸಮಾಜದೊಂದಿಗೆ ತೊಡಗಿಸಿಕೊಂಡಿದ್ದೀರಾ. ತುಂಬಾ ಸಂತೋಷ ಆಯಿತು. ಮುಂದೆಯೂ ಕೂಡ ಒಂದಿಷ್ಟು ಸಮಾಜಕ್ಕಾಗಿ ನೀಡುವಂತಹ ಸೇವಾ ಕಾರ್ಯದ ಇಬ್ಬರ ಮನೋಭಾವನೆ ಕೂಡ ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡುತ್ತದೆ ಅಂತ ಹೇಳುವಂತಹ ಭಾವನೆಯೊಂದಿಗೆ ಮಾತನಾಡುತ್ತೇನೆ.